ನೆಗಡಿ ಕೆಮ್ಮು ಜ್ವರ ಏನೇ ಬರ್ಲಿ ಮಳೆಗಾಲದಲ್ಲಿ ಕಿತ್ಕೊಂಡು ಹೊಂಟೋಯ್ತದೆ. ಬಸ ಇದ್ರಲ್ಲಿ ತುಪ್ಪ ಅದಂತೆ. ಇದ್ರಲ್ಲಿ ಐತೆ ತುಪ್ಪ. ಇವನಾಗ್ಲೇ 2 ಮಕ್ಳು ಅಪ್ಪ. ನಾನು ಮಾಡಿರೋದೇ ತಪ್ಪ. ಹೋಲಿ ಮುಂಡೆ ನಾನು ಕೇಳಿ ತಗೋ ಏಡಿ. ಕೇಡಿ ಅಂದ್ರೆ ಕಳ್ಳ ಅಂತಲ್ಲ, ಕಾಳಿದಾಸ ಅಂತ. ಗಂಡೇಡಿನೇ ತಂದ್ಬಿಟ್ಟವ್ರೆ. ಹೆಂಗ್ ಗೊತ್ತಾಯ್ತದ ಬಸ್ಸು? ಬಾಯಿಲಿ ತೋರಿಸ್ತೀನಿ. ಕಷ್ಟಪಟ್ಟಿರೋದು ನಾನು. ಯಾರು? ನೀನು. ಇಲ್ಲಿ ಕೈ ಕಟ್ಟಿಸ್ಕೊಂಡಿರೋ ನಾನು. ಕುಡಿಬೇಕು ಸಾರು. ಏನ್ರಿ ಐತೆ ಟೇಸ್ಟು ರೀ? ಅಂಟಮ್ಮ ಸ್ಪೆಷಲ್ ಏನು? ನಮ್ಮಳ್ಳಿನೇ ಅಂದ. ಚಂದ ಬಾಗೂರು ನಮ್ಮಳ್ಳಿಗೆ ಜೊತೆಗೆ ಏಡಿ ಸಾಂಬಾರ್ಗೆ ಏಡಿ ರೆಡಿ ಮಾಡ್ತಾ ಇದೀವಿ. ಇದು ಏಡಿ ಇವಾಗ ತಿಂತೀನಿ ನಾನು ನೋಡಿ. ಶಪಥಗೈದ ಬಬ್ರುವಾಹನ ನೋಡಿ ಈಗ ಏಡಿನ ಕ್ಲೀನ್ ಮಾಡ್ತಾ ಇದೀವಿ. ಒಳ್ಳೆ ಏಡಿ ಸಾಂಬಾರು, ನಾಟಿ ಸಾಂಬಾರು. ಮಳೆಗಾಲ ಸ್ಟಾರ್ಟ್ ಆಯ್ತು. ಏಡಿ ರೆಸಿಪಿಗಳು ಬರ್ತಾ ಇರ್ತವೆ. ನಮ್ ಲೋಕಿ ಬಸ್ ತಿನ್ಬಿಟ್ಟು ಆರೋಗ್ಯವಾಗಿರ್ತಾರೆ. ಈ ಬಾಡ್ಗೀಡೆಲ್ಲ ಈಗ ಮುಟ್ಟಲ್ಲ. ಏಡಿ ಏಡಿ ಬರ್ರಿ ಏಡಿ. ಏನ್ ಬಾಸು ಹಿಂಗ್ ಹೇಳ್ತೀಯಾ? ನೋಡಿ ಏಡಿ ಏಡಿ ಸವಾಸ ಮಾಡಿದ್ರೆ ನೋಡಿ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಎಬ್ಲಿ ನಾನು ಹೊಡ್ದ ಅಂದ್ರೆ ಇದ್ರಲ್ಲಿ ಏನೋ ಇರ್ತದಂತೆ ತುಪ್ಪ. ನಮ್ ಭಟ್ರು ಹೇಳ್ತಾವ್ರೆ ಅದು ಹೆಂಗಿರ್ತದೆ ಅಂತ ಆಮೇಲೆ ನೋಡೋಣ. ಏಡಿ ಹೋಯ್ತದೆ. ಬಸ್ಸು ಅಲ್ಲಿ ನೋಡ್ರೆ ಪಾಪ ಎಲ್ಲರೂ ಕಷ್ಟಪಡ್ಕೊಂಡು ಕ್ಲೀನ್ ಮಾಡ್ತಾರೆ. ನೀ ಇಲ್ಲಿ ಬಂದು ಎಳೆ ಮಗುನ ಜೊತೆ ಎಳೆ ಮಗುನ ಥರ ಇದೇನು ಆಟ ಆಡ್ತಾ ಇದ್ದಿಲ್ಲ ಬಸ್ಸು. ಬಸ್ಸು ಏಡಿನ ಕ್ಲೀನ್ ಮಾಡ್ತಾವ್ರೆ. ಇವೊಂದು ಏಡಿ ಸಿಕ್ತು, ಚೆನ್ನಾಗಿ ಆಟ ಆಡ್ತಿತ್ತಲ್ಲ. ಸೀಮೆ ಹುಲ್ ಗೀಮೆ ಹುಲ್ಲ ತಿಂತದ ಅಂತ ನೋಡ್ತಾ ಇದ್ದೀನಿ ಬಸ್. ನಿಮ್ ಮಗನ್ ತರ ತಿಕ್ಕಲ್ನ ನಾನೆಲ್ಲ ನೋಡಿಲ್ಲ ಗೌಡ್ರೆ. ಸೀಮೆ ಹುಲ್ ತಿನ್ನಲ್ವಂತೆ, ಇದನ್ನೇ ನಾವು ತಿನ್ಕೊಳ್ವ. ಒಂದ್ ಛತ್ರಿ ನನ್ ಮಗ ಕಣ್ಣ. ಗಂಡೇಡಿನೇ ತಂದ್ಬಿಟ್ಟವ್ರೆ. ಹೆಂಗ್ ಗೊತ್ತಾಯ್ತದ ಬಸ್ಸು? ಬಾಯಿಲಿ ತೋರಿಸ್ತೀನಿ. ಗುದ್ದುಕಿದ್ರೆ ಗಂಡೇಡಿ ಈ ಥರ ಅಗ್ಲುಗಿರ್ತದೆ. ಇದು ಹೆಣ್ಣೇಡಿ, ಹೆಣ್ಣು. ಇದು ಗಂಡು. ಏಡಿನ ಕಂಡಿಡಿಯೋದು ತೋರಿಸಿದೀನಿ ನೋಡಿ. ಇದು ಗಂಡೇಡಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೀನು ಇಷ್ಟಪ್ಪ ಇದ್ದಿ ಇಷ್ಟಪ್ಪ ಎಡಿಗೆ ಓಕೆ. ನಾವು ಹಿಡಿದಾದ್ಮೇಲೆ ನಿಮಗೆ ಕಲ್ತ್ಕೊಳ್ಳಿ ಅಂತ ಅನುಭವ ಇರಲಿ ಅಂತ. ಇಷ್ಟು ಏಡಿನ ಕಷ್ಟ ಬಿದ್ದೋ ಸಾರ್. ಏನ್ ಬಿದ್ದೋ ಅಂತೀರಾ? ಇವ್ನು ಬರೀ ನೋಡ್ತಾವನೆ. ಇವನಂತೂ ಸೇರ್ಸ್ಕೊಬಿಡಿ. ಬರೀ ತಿನ್ನಕ್ ಮಾತ್ರ ಇವನು. ಕಷ್ಟಪಟ್ಟಿರೋದು ನಾನು. ಯಾರು? ನೀನು. ಇಲ್ಲಿ ಕೈ ಕಟ್ಟಿಸ್ಕೊಂಡಿರೋ ನಾನು. ಬನ್ನಿ, ಏಡಿ ಎಲ್ಲ ಕ್ಲೀನ್ ಆಗೈತೆ. ಇವಾಗ ಏಡಿ ಸಾಂಬಾರ್ಗೆ ಒಂದು ಮಸಾಲೆ ಮಾಡ್ಕೋಬೇಕು. ಸಖತ್ತಾಗಿರ್ತದೆ. ಈಗ ಬೇರೆ ಮಳೆಗಾಲ ಸ್ಟಾರ್ಟ್ ಆಯ್ತದೆ. ಒಳ್ಳೆ ಏಡಿಗಳು ಸಿಗ್ತವೆ. ಮಾಡ್ಕೊಂಡು ತಿನ್ನಿ, ರುಚಿಯಾಗಿರ್ತದೆ, ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ ಇವಾಗ ಏಡಿ ಸಾಂಬಾರ್ಗೆ ಮಸಾಲ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ. ಅಡುಗೆ ಎಣ್ಣೆ, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ,
ಬ್ಯಾಡಗಿ ಮೆಣಸಿನ್ಕಾಯಿ ಜೋರಾಗಿ ಹಾಕೊಳ್ಳಿ, ಒಳ್ಳೆ ಕಲರ್ ಬರ್ತದೆ ಸಾಂಬಾರು. ಟೊಮೊಟೊ ಹಣ್ಣು ಒಳ್ಳೆ ಹುಳಿ ಬರ್ತದೆ ಹಾಕೊಳ್ಳಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ಥರ ಎಣ್ಣೆಲಿ ಎಲ್ಲ ಐಟಮ್ನು ಹುರ್ಕೊಳ್ಳಿ. ಒಳ್ಳೆ ರುಚಿ, ಒಳ್ಳೆ ಘಮ ಎಲ್ಲ ಬರುತ್ತೆ. ನಾಟಿ ಏಡಿ ಸಾಂಬಾರು ಅದ್ಭುತವಾಗಿರ್ತದೆ. ನೋಡ್ತಾ ಇರ್ಬೋದು ಮಸಾಲೆ ಅದ್ಭುತವಾಗಿ ರೋಸ್ಟ್ ಆಗೈತೆ ಎಣ್ಣೆಲಿ. ಲೋಕಿ ಬಸ್ಸು, ಹೇಳು ಬಸ್ಸು. ಇವತ್ತು ಏಡಿ ಮಸಾಲ ಸಖತ್ತಾಗಿ ರುಬ್ಕೊಬರ್ಬೇಕು. ಹೆಂಗಿರ್ಬೇಕು ಗೊತ್ತಲ್ಲ? ಗೊತ್ತಲ್ಲ ಬಸ್ಸು, ನಾವು ರುಬ್ಬೋದು ಅಂದಮೇಲೆ ಹೆಂಗಿರ್ತದೆ ಏಡಿ ಮಸಾಲ. ಇಷ್ಟು ದಿನ ಎಲ್ಲ ಮಸಾಲ ಕುಡ್ದಾಯ್ತು, ಇವತ್ತು ಏಡಿ ಮಸಾಲ ಅಂತ ಸಾಕತ್ತಾಗಿ ರುಬ್ಕೊಂಡ್ಬಿಡ್ತೀನಿ. ಇದು ಬ್ಯೂಟಿಫುಲ್ ಗರ್ಲು. ಫುಲ್ಲು ಗರ್ಲು ಕೈಲೇ ರುಬ್ಸೋಣ ಅನ್ಕೊಂಡಿದ್ದೀನಿ. ರುಬ್ತದೆ ಹೆಂಗೋ ನೋಡ್ಕೊ ಬರ್ತೀನಿ. ಬಾಚಿನು ರುಬ್ಕೊಬ್ರಮ್ಮ. ಬಾಸು ಬನ್ನಿ ಬನ್ನಿ, ರೆಡಿ ಆಯ್ತಾ ಇದೆ ಈಗ ಏಡಿ ಸಾರು. ನೀವು ಫುಲ್ಲು ಜೋರು. ಮೊನ್ನೆ ಎಲ್ಲ ಮಟನ್ ಸಾರು ಇರಿದೆ, ಇವತ್ತು ಏಡಿ ಸಾರು. ಬರೀ ಮಟನ್ನು ಚಿಕನ್ನು ಅಂದಿ ತಿಂದಿದ್ದಾಗಿದೆ, ಇವತ್ತು ಏಡಿ ಅಂತ. ಅದು ಹೆಂಗಿರ್ತದೆ ನೋಡ್ಬಿಡೋಣ, ಈರಾಕ್ಬಿಡೋಣ. ಬನ್ನಿ 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 ಹಂಗಾರೆ ಈಗ ಏಡಿ ಸಾರನ್ನ ಸ್ಟಾರ್ಟ್ ಮಾಡ್ಬಿಡೋಣ. ಕಡಲೆಕಾಯಿ ಎಣ್ಣೆ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಅದು ನಾನು ಕೇಳಿ ತಗೋ ಏಡಿ. ನೀನು ಕೇಳಿ ಅಂತ ಎಲ್ಲರಿಗೂ ಗೊತ್ತು. ಈಗ ಮಾಡ್ತೀವಿ ನೋಡಿ ಏಡಿ. ಕೇಡಿ ಅಂದ್ರೆ ಕಳ್ಳ ಅಂತಲ್ಲ, ಕಾಳಿದಾಸ ಅಂತ. ಕಾಳಿದಾಸ ಯಾವ ಇವನು ಪುಂಗೋ ಕಾಳಿದಾಸನೋ? ನೋಡ್ತೀನಿ. ಕವಿ ಹೇ ಓಂ ಅಂತ ಇಲ್ಲ ಹೇಳಿ. ಯಾವ ಕಚಡ ನನ್ನ ಮಗನ ಹೀಗಂತ ಹೇಳಿದ್ದು. ತಾಜಾ ನಾಟಿ ಏಡಿ. ಅರಿಶಿಣ ಪುಡಿ, ಕಲ್ಲುಪ್ಪು, ಏಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೈತೆ ಎಣ್ಣೆಲಿ, ನೋಡ್ತಾ ಇರ್ಬೋದು. ಏಡಿ ಸಾಂಬಾರ್ ಮಸಾಲ, ಏಡಿ ಸಾಂಬಾರ್ಗೆ ಮಸಾಲೆ ನೀರು, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಹುಣ್ಸೆಹಣ್ಣು ಹುಳಿ ಹಾಕಬಿಡೋಣ. ಏಡಿ ಸಾಂಬಾರ್ಗೆ ಹುಣ್ಸೆಹಣ್ಣು ಹುಳಿ ಹಾಕಬೇಕು, ಆವಾಗಲೇ ಮಜಾ. ಏಡಿ ಸಾಂಬಾರ್ ರೆಡಿ ಆಯಿತು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು,
ಸೂಪರ್ ಆಗೈತೆ ಏಡಿ. ಸಾಂಬಾರ್ ಕೊಡಿಯಕ್ ನಾವಿಬ್ರು ಒಳ್ಳೆ ಜೋಡಿ. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಯಾಕೋ ಹಾಕ್ಸ್ಕೊಂಡಿಲ್ಲ ಜೊನ್ನೆನಾ? ಜೊನ್ನೆ ಇವ್ರಿಬ್ರಿಗೆ ಅವ್ನಿಗೆ ಅನ್ನ ಬೇಕಂತೆ, ಇವ್ರಿಗೂ ಅನ್ನ ಬೇಕಂತೆ ಚಿನ್ನಗೂ. ಏಯ್ ಮುದ್ದೆ ಬಗ್ಗೆ ಕೇಳ್ರೋ ಹೇಳ್ತೀನಿ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಗೊತ್ತಾಯ್ತೇನ್ರ? ಹಂಗಂದ್ರೆ ಮುದ್ದೆ ತಿಂದ್ರೆ ಅಲ್ಲೋ ಅಲ್ಲಿರೋ ಬೆಟ್ಟನೇ ಕಿತ್ಬಿಡ್ಬೋದು. ಅಲ್ಲಿ ತೋರ್ಸಪ್ಪ ಬೆಟ್ಟನ. ಜಾಸ್ತಿ ದೂರ ಆ ಬೆಟ್ಟ ದೂರ ಆಗೋಯ್ತು. ಇಲ್ಲೊಂದು ಬೆಟ್ಟ. ಬೆಟ್ಟ ಇದೆ, ಅದನ್ನೇ ತೋರ್ಸ್ಬಿಡಿ. ಇಲ್ಲಿ ನಮ್ಮ ಮುಲ್ಲೂರ ಏನತ್ರ ಅದ್ ನೋಡೋಣ. ಇನ್ನೊಂದು ದೊಡ್ಡ ಬೆಟ್ಟ. ಹೊಟ್ಟೆಲಿ ಮೂಗ ಹುತ್ತದ ಎಷ್ಟು ತಿಂಗಳು? ಏ ಬಾಸು ಏನ್ ಬರೀ ಒಂದೇ ಒಂದು ಇವ ಸ್ಪೆಷಲ್ ಏನು ಏಡಿ ಸಾರು ಮಡಗು ಬಸ್ ಇನ್ನೊಂದು ಎರಡೆರಡು ಡೈಲಾಗ್ ಹೇಳೋದಕ್ಕೆ ಎರಡು ಹಾಕ್ಬಿಟ್ಟವ್ರೆ. ಬಸೋ ಹೆಂಗದೆ ಬಸೋ? ನೀನ್ ಆಗ್ಲೇ ಒಂದ್ಸಲ ಕುಡ್ದಿದ್ ಕುಡಿ. ಆಹಾ ಏನೇ ನೆಗಡಿ ಕೆಮ್ಮು ಇದ್ರೆ ಒಂಟೆ ಹೋಯ್ತದೆ. ನಮ್ಮ ಕ್ಯಾಮ್ರಾಮನ್ಗೆ ಬೇರೆ ಕೆಮ್ಮಂತ. ಹಸಿ ಕುಡ್ಕೋ ಬಸೋ. ಮುಗಿಸಿದ್ರೆ ಕುಡಿತೀವಿ. ಆಹಾ ಅದ್ಭುತವಾಗದೆ. ಈ ಏಡಿ ಮಟನ್ ಚಿಕನ್ ಥರ ಒಂದೇ ಸರಿ ಬಾಯಳಿಗೆ ಹಾಕೊಳ್ಳಲ್ಲ. ಹಸಿ ಇದು ಮಾಡಬೇಕು. ಹೆಂಗೆ ತಿನ್ನೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಿಂಗೆ ಇಟ್ಕೊಳ್ಳಿ ನೋಡಿ. ಕಡ್ಕೊಳ್ಳಿ. ಸಾಕಾಗಲ್ಲ. ಏಡಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ವಾ? ಸೂಪರ್ ಆಗೈತೆ. ಗಾಳಿ ತಂಪಾದ ಗಾಳಿಲಿ ಬಿಸಿ ರಾಗಿ ಮುದ್ದೆ. ಏನ್ರಿ ಮುದ್ದೆ ಅಂದ್ರೆ ಹಿಂಗಿರ್ಬೇಕನ್ರಿ. ಸಖತ್ತಾಗಿ ಮಾಡೋರು. ಒಂದೇ ಸರಿ ಸ್ವಾದವಾಗಿ ಹೋಯ್ತದೆ. ಕುಡಿಬೇಕು ಸಾರು. ಏನ್ರಿ ಐತೆ ಟೇಸ್ಟು ರೀ. ಮುಗ್ಗಂಬಗೆ ಮಜಾ ಬಂತು. ಸೂಪರ್. ಆರೋಗ್ಯಕ್ಕೆ ಒಳ್ಳೇದು ಏಡಿ ಸಾಂಬಾರು. ಈ ವೆದರ್ಗೆ, ಈ ಕ್ಲೈಮೇಟ್ಗೆ ಕೆಮ್ಮು ನೆಗಡಿ ಜ್ವರ ಏನಿದ್ರು ಕಂಪ್ಲೀಟ್ ಆಗಿ ವಾಸಿ ಆಗ್ಬಿಡ್ತದೆ. ಆಹಾ ದೇಹಕ್ಕೆ ತಂಪು, ತೋಳಕ್ಕೆ ತಾಕತ್ತು. ಆಹಾ ನೋಡಿ ತುಪ್ಪ. ಅದ್ಭುತವಾಗಿದೆ. ಸೂಪರು. ಇದು ಏಡಿ. ನಾನು ಕುಡಿಯೋ ಸ್ಪೀಡ್ ನೋಡಿ. ಲೋಕೆ ನೋಡಿದೆ ಒಂದು ಸ್ಪೀಡ್ ಹಾಕಿ ಕುಡಿಯೋದಾ? ನೋಡಿದೆ. ಹೆಂಗಿತ್ತು? ನನ್ನಷ್ಟಿರಲಿಲ್ಲ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇನ್ನೊಂಚೂರು ಹಾಕಿ. ಹಾಕಿ ಹಾಕ. ನಮ್ಮ ಮಾಮ ರೌಡಿ. ನಾನು ತಿಂತಾ ಇದ್ದೀನಿ ಏಡಿ. ಯಾವ ಊರಪ್ಪ ನೋಡಿ ನೀನು? ನಾನು ಬೆಳಗುಂಬೇಕ ರೋಡಿ. ಅದಕ್ಕೆ ಯಾಕೆ ನಿನಗೆ ಹೊಟ್ಟೆ ಉರಿ? ಮೊದಲನೇದಾಗಿ ಏಡಿ ಸಾಂಬಾರು ಒಳ್ಳೆ ರುಚಿ ಐತೆ. ಒಂದು ರೌಂಡು ಕುಡಿದ್ಬಿಡೋಣ ಸ್ಟಾರ್ಟಿಂಗಲ್ಲಿ.
ಏಡಿ ಸಾಂಬಾರೇ ಒಂಥರ ರುಚಿ ಕಣ್ರಿ. ಆ ಹುಳಿ, ಆ ಖಾರ, ಆ ಮಸಾಲೆ ಸೂಪರ್. ಅದು ನಾಟಿ ಮಸಾಲೆ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ರೆ ಏಡಿ ಸಾಂಬಾರ್ ಸಖತ್ತಾಗಿರ್ತದೆ. ನೀವು ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಾನೆ ಇರ್ತದೆ. ನಿಮ್ಗೆ ಅನ್ಸ್ಬೋದು ಇದೇನು ಮಾಮೂಲಿ ಮಸಾಲೆ ಅಂತ. ಮಾಮೂಲಿ ಮಸಾಲೆನೇ, ಆದರೆ ಇದಕ್ಕೆ ಏಡಿ ಹಾಕಿ ಆ ಟೇಸ್ಟೇ ಚೇಂಜು, ಸಖತ್ತಾಗಿರ್ತದೆ. ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಟ್ಕೊಳ್ಳಿ. ಇದನ್ನ ಕುಡಿತಾ ಇದ್ರೆ ನೆಗಡಿ, ಕೆಮ್ಮು, ಜ್ವರ ಏನೇ ಬರಲಿ ಮಳೆಗಾಲದಲ್ಲಿ ಕಿತ್ಕೊಂಡು ಹೊಂಟೋಯ್ತದೆ. ಏಡಿಲಿ ಎಲ್ಲಿ ಮಾಂಸ ಇರ್ತದೆ ಅಂತ ಕೇಳ್ತಾ ಇರ್ತೀರಲ್ಲ, ತೋರಿಸ್ತೀನಿ ಬನ್ನಿ. ಇದೇನು ಹೇಳಿ ಕೊಂಡಿ. ಆಹಾ, ಹಿಂಗೆ ತೆಗೆದುಬಿಟ್ರೆ ನೋಡಿದ್ರಾ, ಕಾಣಿಸ್ತಾ ಏಡಿಲಿ? ಇದೇ ಕಣ್ರಿ ಒಳ್ಳೆ ಮೂಳೆಗೆ ಬಲ. ಈ ಥರ ಟೇಸ್ಟು ಎಲ್ಲೂ ಸಿಗಲ್ಲ ನಿಮಗೆ. ಎಲ್ಲಿ ಸಿಗ್ತದೆ ಹೇಳಿ? ಹಳ್ಳಿ ಅಡುಗೆಯಲ್ಲಿ ಸಿಗ್ತದೆ. ಒಂದು ರೌಂಡ್ ಮುರ್ಕೊಳ್ಳಿ. ಮುದ್ದೆ, ರಾಗಿ ಮುದ್ದೆ ಹಚ್ಕೊಂಡು ಸ್ವರ್ಗ ಎಲ್ಲೂ ಇಲ್ಲ ಕಣ್ರಿ. ಏಡಿ ಸಾರು, ರಾಗಿ ಮುದ್ದೆ, ಏನೇ ಹೇಳಿ ಈ ರಾಗಿ ಮುದ್ದೆಲಿರೋ ಗಮ್ಮತ್ತು ಎಲ್ಲೂ ಇಲ್ಲ. ಅಜ್ಜಿ ಎತ್ತಿ ಕಳಿಸಿ, ಅದ್ರ ಮಜಾನೇ ಬೇರೆ. ನೀವು ಒಂದ್ಸತ ಟ್ರೈ ಮಾಡಿ. ಮಳೆಗಾಲದಲ್ಲಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತಾ ಇರ್ತದೆ. ಮಾಡ್ತೀರಾ, ಕುಡಿತೀರಾ, ಆರೋಗ್ಯಕ್ಕೆ ಒಳ್ಳೆಯದು. ಮಾಡ್ಕೊಳ್ಳಿ ಒಂದ್ಸತ ಮನೇಲಿ. ಒಳ್ಳೆ ರಾಗಿ ಮುದ್ದೆ ಮಾಡ್ಕೊಂಡು ನುಂಗಿ, ಸೂಪರಾಗಿರ್ತದೆ. ಎಲ್ತು ಸಖತ್ತಾಗಿರ್ತದೆ, ಸೂಪರ್. ನೋಡ್ಕೊಬಿಡಿ ಹೆಂಗೆ ತುಪ್ಪ, ಇದರಲ್ಲೇ ಇರೋದು ಮೂಳೆಗೆಲ್ಲ ಶಕ್ತಿ. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಬಟ್ಟೆ ಅಂಗಡಿ ಅಲ್ವಾ ಸಿಗೋದು ಬಾಡಿ ಏನ ಲೋಕಿ ಬಸ? ಅದು ಬನೀನು ಬಾಡಿ, ಇದು ಒರಿಜಿನಲ್ ಬಾಡಿ. ಬಸ ಇದ್ರಲ್ಲಿ ತುಪ್ಪ ಅದಂತೆ. ಇದ್ರಲ್ಲಿ ಐತೆ ತುಪ್ಪ. ಇವನಾಗ್ಲೇ 2 ಮಕ್ಕಳು ಅಪ್ಪ. ನಾನು ಮಾಡಿರೋದೇ ತಪ್ಪ. ಏನು ಸೀಮೆಲಿ ಇಲ್ಲದ ಗಂಡಸ್ತರ ಆಡ್ತೀಯಾ? ಕುಕ್ಕಣಪ್ಪ, ಹಿಂಗ್ ತಿಂದ್ರೆ ಇನ್ನೇನಪ್ಪ ಮಾಡ್ತಿ? ಆಗ್ತದೆ ತಪ್ಪು. ಹೋಲಿ ಮುಂಡೆದೆ. ಲೋಕಿ ಒಂದೇ ಒಂದು ಏಡಿ ಹಿಡ್ಕೊಬರಕ್ ಆಯ್ತಲ್ವಲ್ಲ ನಿನ್ ಕೈಲಿ? ಏ ಲೋಕಿ ಇಷ್ಟಪ್ಪ ಹಿಡಿಯಕೈತೆ. ಸೂಪರ್ ಲಕ್ಕಿ ಇದು. ಕಮಾನ್ ಲಕ್ಕಿ. ಎಲ್ಲೋದು? ಇಲ್ಲೇ ಇರಲೇ ಇರಿ. ಮಕ್ಳು ಮಾಡೋದೇ ಚಂದ ಅಲ್ವಾ? ಹೌದೌದು, ಮಕ್ಳು ಮಾಡದೇ ಚಂದ. ಹಿಡ್ಕೊಂಡದೆ ಅಂದ್ರೆ ನಮ್ ಸಸಿ ಹಣ್ಣು ಇರಲೇ. ನೋಡಿ, ಚಾಕ್ನೆ ಸ್ಟ್ರೈಟ್ ಆಗಿ ಇಟ್ಕೊಂಡದೆ ಅಂದ್ರೆ ಅಪ್ಪಿ ತಪ್ಪಿ ಬರತ್ತೊಂದು ಏನಾರ ಕೈ ಸಿಕ್ಕಿದ್ರೆ ಬೆರಳು ಆದ್ರೂ ಸ್ವಲ್ಪ ತರಲೆ ಐತೆ. ನೀನ್ ಬರೀ ಬೀಳೋದ್ರಲ್ಲೇ ಇರೋ. ಇವ್ನು ಯಾವಾಗ್ಲೂ ಲೇಡೀಸ್ ಕಡೆ ಇವನು ತಿನ್ನೋದು ಬೀಳೋದು. ಈಗೂ ಅಷ್ಟೇ ಗಮನ ಇಲ್ಲ. ಏಡಿ ಇವನ್ ಬರೀ ಇಷ್ಟಪಡೋದು ಲೇಡಿ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನಳ್ಳಿಯಲ್ಲಿ ದೇವ ಮೆಟ್ಟಿಕೊಂಡಿತ್ತು. ದೇವ ಮೆಟ್ಕೊಂಡು ಬರತ್ತಂದ ಕತ್ತಿ ಬಿಸ್ಕಿತ್ತು ಅಂತ ಹಾಕ್ಬಿಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಅಯ್ಯಪ್ಪ ಏನಿಲ್ಲ, ಉಲ್ಟನೆ ಕಸದೈತಲ್ಲ. ಸ್ಟ್ರಾಂಗ್ ಆಗದ ಕಣ ಇದು. ಬೇಡ ಅಪ್ಪ, ಇಲ್ಲೇ ತೂತು ಹೊಡೆದೈತು ನಮ್ಮ ಹುಡುಗನಿಗೆ ಒಬ್ಬನಿಗೆ. ನನಗೂ ಹೊಡೆದ್ಬಿಡ್ಲಿ. ಇರೋದು ಒಂದು ಕೈ ಮಾಂಸ ತಿನ್ನೋಕೆ ನಿಮ್ಗೆಲ್ಲ ತೋರ್ಸೋದು ಹೆಂಗೆ.